ಸ್ವೀಟ್ ಪೊಂಗಲ್ ಮಾಡಲು ಬೇಕಾದ ಪದಾರ್ಥಗಳು: ಬೆಣ್ಣೆ, ಹೆಸರುಬೇಳೆ ಮುಕ್ಕಾಲು ಕಪ್ಪು, ಅಕ್ಕಿ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿ ಮುಕ್ಕಾಲು ಕಪ್ಪು, ಬೆಲ್ಲ 1:3 ತೊಗೊಂಡಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋದಕ್ಕೆ ತುಪ್ಪ, ಹಾಗೆ ಡ್ರೈ ಫ್ರೂಟ್ಸ್. ಮಾಡುವ ವಿಧಾನವನ್ನು ನೋಡುವ ಈಗ. ಫಸ್ಟು ಬಾಣಲಿಗೆ ನಾವು ಬೆಣ್ಣೆನ ಹಾಕ್ಕೋಬೇಕು. ಬೆಣ್ಣೆಯಿಂದ ನಾವು ಹೆಸರುಬೇಳೆನ ಹುರ್ಕೊಂಡ್ರೆ ನಾವು ಟೇಸ್ಟ್ ಮಾಡಬೇಕಾದ್ರೆ ಅದು ನಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು ಬೆಣ್ಣೆನ ಹೆಸರುಬೇಳೆನ ಬೆಣ್ಣೆ ಜೊತೆನೇ ನಾನು ಹುರ್ಕೋತೀನಿ. ಸೊ ಬೆಣ್ಣೆನ ಕರ್ಗಕ್ಕೆ ಬಿಟ್ಟಿದ್ದೀನಿ. ಈಗ ಇದಕ್ಕೆ ಹೆಸರುಬೇಳೆನ ಹಾಕ್ಕೊಂಡು 1-2 ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ. ಸೊ ಈ ರೀತಿ ನಾವು ಫ್ರೈ ಮಾಡಿಕೊಂಡು ಪೊಂಗಲ್ ಮಾಡೋದ್ರಿಂದ ನಮಗೆ ತಿನ್ನಬೇಕಾದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಲೈಕ್ ಅದು ಬೆಣ್ಣೆ ಸ್ಮೆಲ್ಲು, ತುಪ್ಪ ಆಗಿರ್ಬೋದು, ಇದು ಫ್ರೈ ಆಗಿರೋದು ಎಲ್ಲ ಟೇಸ್ಟ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಮಗೆ. ಟೆಂಪಲಲ್ಲಿ ಹೇಗೆ ನಮಗೆ ಪ್ರಸಾದ ಸಿಗುತ್ತೋ ಆ ರೀತಿ ಟೇಸ್ಟ್ ಬರುತ್ತೆ ಇದು. ಈ ರೀತಿ ಹುರ್ಕೊಂಡು ಹೆಸರುಬೇಳೆನ ಮತ್ತು ಅಕ್ಕಿನ ಒಂದು 3 ವಿಷಲ್ನ ಕೂಗಿಸ್ಕೊಳ್ಳೋಣ. ನೆಕ್ಸ್ಟು ನಾನು ತುಪ್ಪಗೆ ಡ್ರೈ ಫ್ರೂಟ್ಸ್ನ ಹಾಕಿ ಫ್ರೈ ಮಾಡಿ ಇಟ್ಕೋತೀನಿ. ಫಸ್ಟು ಬಾದಾಮಿನ ಹುರ್ಕೋತಾ ಇದ್ದೀನಿ. ಇದು ಎಳಗಂಪು ಬಂದಿದ ತಕ್ಷಣ ನೆಕ್ಸ್ಟ್ ಗೋಡಂಬಿನ ಫ್ರೈ ಮಾಡ್ಕೋತಿದ್ದೀನಿ. ಗೋಡಂಬಿ ಕೂಡ ಗೋಲ್ಡನ್ ಕಲರ್ ಟರ್ನ್ ಆಗೋ ಅಷ್ಟೊತ್ತು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ದ್ರಾಕ್ಷಿ ಹಾಕ್ಕೋತಾ ಇದ್ದೀನಿ. ಫ್ರೈ ಆಗಿದ ತಕ್ಷಣ ಸೈಡಲ್ಲಿ ಇಟ್ಕೋತೀನಿ. ಈಗ ಇದು ನೀಟಾಗಿ ಫ್ರೈ ಆಗಿದೆ. ಹಾಗೆ ಕುಕ್ಕರಲ್ಲಿ ಇಟ್ಟಂಥ ಹೆಸರುಬೇಳೆ ಹಾಗೂ ರೈಸ್ 3 ವಿಷಲ್ಸ್ ಬಂದಿದೆ. ಸೊ ನೆಕ್ಸ್ಟ್ ಬಂದು ನಾನು ಸೇಮ್ ಬಾಣಲಿಗೆ ನಾನು ಬೆಲ್ಲ ಪಾಕ ಮಾಡ್ಕೋತಾ ಇದ್ದೀನಿ. ಇದು ನಾನು ಮುಕ್ಕಾಲು ಕಪ್ಪು ಅಕ್ಕಿ, ಮುಕ್ಕಾಲು ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಲ್ಲ, ಅದಕ್ಕೆ 3ರಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಜಸ್ಟ್ ಒಂದು 2 ಸ್ಪೂನ್ ನೀರು ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಪಾಕ ತಕ್ಕೋತೀನಿ. ಸೊ ಪಾಕ ಹೇಗಿರಬೇಕು ಅಂದರೆ ಅಂಟು ಥರ ಬರಬೇಕು. ಈ ರೀತಿ 2 ಸ್ಪೂನ್ ನೀರಲ್ಲೇ ನಾವು ಪಾಕ ಮಾಡಬೇಕು, ಜಾಸ್ತಿ ನೀರು ಆಗಬಾರ್ದು. ಈ ರೀತಿ ಕೈ ಆಡಿಸ್ಕೊತಾನೆ ಇರಬೇಕು. ಈಗ ಇದು ಒಂದು ಉಕ್ಕು ಬರ್ತಾ ಇದೆ. ಸೊ ಇಷ್ಟು ಬಂದಾಗ ಗ್ಯಾಸ್ನ ಸ್ಲಿಮ್ ಮಾಡಿಕೊಂಡ್ರೆ ನೀಟಾಗಿ ಕರಗುತ್ತೆ. ಬೆಲ್ಲ ಕರಗಿ ನೀಟಾಗಿ ನಮಗೆ ಒಂದು ಪಾಕದ ಎಳೆ ಬರುತ್ತೆ. ಫಸ್ಟ್ ಒಂದು ಎಳೆ ಬಂದರೆ ಸಾಕು ನಮಗೆ. ನೋಡಿ ಈ ರೀತಿ ಪಾಕ ಆಗಿರುತ್ತೆ. ಸೊ ಈಗ ಪಾಕ ರೆಡಿಯಾಗಿದೆ ನಮಗೆ. ಈ ರೀತಿ ಪಾಕ ರೆಡಿ ಆದಮೇಲೆ ನೆಕ್ಸ್ಟು ಒಣ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ, ಮುಕ್ಕಾಲು ಕಪ್ಪು. ಸೊ ಪಾಕಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಣ ಕೊಬ್ಬರಿನ.
ಈಗ ನೀಟಾಗಿ ಮಿಕ್ಸ್ ಆಗಿದೆ ಪಾಕದ ಜೊತೆಗೆ ಒಣ ಕೊಬ್ಬರಿ. ಸೊ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೊತಿದ್ದೀನಿ. ಆ ಸ್ಮೆಲ್ ಈಗಲೇ ಬರ್ತಾ ಇದೆ ನನಗೆ. ಇವಾಗ ನೆಕ್ಸ್ಟು ಅನ್ನ ಮತ್ತು ಹೆಸರುಬೇಳೆ ಬೇಯಿಸ್ಕೊಂಡಿರೋದನ್ನು ಈ ಪಾಕಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಅನ್ನ ಮತ್ತು ಹೆಸರುಬೇಳೆ ಕೂಡ ನೀಟಾಗಿ ಬೆಂದಿದೆ. ಈ ರೀತಿ ಹದವಾಗಿ ಇರಬೇಕು ನಮಗೆ ಪೊಂಗಲ್ ಮಾಡಬೇಕಾದ್ರೆ. ಈಗ ಕಲಿಸ್ಕೊಳ್ಳೋಣ. ನೀಟಾಗಿ ಇದನ್ನು ಪಾಕನ ಮತ್ತು ಏನು ಬೇಯಿಸಿಟ್ಕೊಂಡಿರೋ ಅಂಥ ಹೆಸರುಬೇಳೆ ಮತ್ತು ರೈಸ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಮಿಕ್ಸ್ ಮಾಡಿದಾಗ ನೀಟಾಗಿ ನಮಗೆ ಈ ರೀತಿ ಬರುತ್ತೆ. ಟೆಂಪಲ್ ಸ್ಟೈಲ್ ಪೊಂಗಲ್ ರೆಡಿಯಾಗಿದೆ ಈಗ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತದೆ. ಸೊ ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸರ್ವಿಂಗ್ ಬೌಲ್ಗೆ ನಾನು ಹಾಕ್ಕೊಂಡಿದ್ದೀನಿ ಈಗ.